ದೇಶದ ಹಿತಕ್ಕಾಗಿ ಪ್ರತಿಭಟನೆ ಮತ್ತು ಹೋರಾಟ ಮಾಡುವವರ ವಿರುದ್ಧ ಶಿಸ್ತು ಮತ್ತು ಕಾನೂನು ಕ್ರಮ ಕೈಗೊಂಡಿರುವುದು ಖಂಡನೀಯ. ಹೋರಾಟ ಮತ್ತು ಪ್ರತಿಭಟನೆ ಹತ್ತಿಕ್ಕುವಂತಹ ಕಾರ್ಯ ಪ್ರಜಾಪ್ರಭುತ್ವದ ಮೌಲ್ಯಕ್ಕೆ ಶೋಭೆಯಲ್ಲ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಿಷಾದ ವ್ಯಕ್ತಪಡಿಸಿದ್ದಾರೆ. ಎಐಸಿಸಿ ಯೂತ್ ಕಾಂಗ್ರೆಸ್ ನಮ್ಮ ಹುಡುಗನಿಗೆ ಇವತ್ತು ಅರೆಸ್ಟ್ ಮಾಡಿ ಅವರಿಗೆ ಜುಡಿಷಿಯಲ್ ಕಸ್ಟಡಿಯಲ್ಲಿ ಪೊಲೀಸ್ ಕಸ್ಟಡಿಗಳಲ್ಲಿ ಕಳಿಸ್ತಾ ಇದ್ದಾರೆ. ಯಾವಾಗಲೂ ಕೂಡ ಯಾರು ಇಂಥ ನಾ ಕಂಡೆಮ್ ಮಾಡ್ತೇನೆ, ಇಂಥ ಪ್ರೊಟೆಸ್ಟ್ಗಳಲ್ಲಿ ಯಾವಾಗಲೂ ಕೂಡ ಒಂದು ಸೂಚನೆ ತೆಗೆದುಕೊಂಡು ಅದನ್ನು ಇದು ಪ್ರೊಟೆಸ್ಟನ್ನು ಒಂದು ದೇಶದ ಹಿತಕ್ಕಾಗಿ ಅಂತವ್ರು ಮಾಡಿದ್ದಾರೆ. ಅದಕ್ಕಾಗಿ ನಾವು ಇದ್ರ ಬಗ್ಗೆ ಅಷ್ಟು ಸೀರಿಯಸ್ ಅಂದರೆ ಗಂಭೀರವಾಗಿ ತೆಗೆದುಕೊಳ್ತಕ್ಕಂಥದ್ದು ಇಲ್ಲ ಅಂತಕ್ಕಂಥ ಒಂದು ವಾತಾವರಣವನ್ನು ಯಾವಾಗಲೂ ಇರ್ತದೆ. ಕೇಂದ್ರ ಸರ್ಕಾರದ ಕಾರ್ಯವೈಖರಿ ಖಂಡಿಸಿ ಯೂತ್ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ಆದರೆ ಪ್ರತಿಭಟನೆ ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಪ್ರಕರಣ ದಾಖಲಿಸಿ ಅವರ ಬೇಲ್ ರದ್ದು ಮಾಡಿರೋದು ಸರಿಯಲ್ಲ. ಪ್ರಧಾನಿ ಮೋದಿ ಡರ್ಪುಕ್ ಆಗಿದ್ದಾರೆ. ಅವರಿಗೆ ಟ್ರಂಪ್ ಮುಂದೆ ನಿಂತು ಮಾತನಾಡುವ ಧೈರ್ಯ ಇಲ್ಲ. ಅವರನ್ನು ಎದುರಿಸುವಂತಹ ಎದೆಗಾರಿಕೆ ಕೂಡ ಇಲ್ಲ. ಕಾನೂನನ್ನ ದುರುಪಯೋಗಪಡಿಸಿಕೊಂಡು ಹೋರಾಟ ಮತ್ತು ಪ್ರತಿಭಟನೆ ಹತ್ತಿಕ್ಕುವ ಕಾರ್ಯ ಶೋಭೆಯಲ್ಲ ಎಂದು ತಿವಿದಿದ್ದಾರೆ. ಅಪಪ್ರಚಾರ ಮಾಡ್ತಕ್ಕಂಥದ್ದು, ಮೋದಿಯವರು ಸ್ವತಃ ಇಂಥ ಮಾತಾಡ್ತಕ್ಕಂಥದ್ದು, ಕಂಡೆಮ್ ಮಾಡ್ತಕ್ಕಂಥದ್ದು, ಅದನ್ನು ನಾನು ಖಂಡಿಸ್ತೇನೆ. ಮೋದಿಯವರು ಡರ್ಪುಕ್ಕಿದ್ದಾರೆ. ಯಾಕಂದರೆ ಮೋದಿಯವರು ಸರೆಂಡರ್ ಆಗಿದ್ದಾರೆ. ನರೇಂದ್ರ ಮೋದಿ ಸರೆಂಡರ್ ಮೋದಿ. ದೇಶದ ಬಗ್ಗೆ ಯೋಚನೆ ಮಾಡದೆ ಟ್ರಂಪ್ ಮುಂದೆ ಅವನು ಹೇಳಿದ್ದೆ ಕೇಳ್ತಕ್ಕಂಥದ್ದು, ರಷ್ಯಾದಿಂದ ಎಣ್ಣೆ ತೆಗೆದುಕೊಳ್ಬೇಡಿ ಬಂದ್ ಮಾಡೋದು, ಮತ್ತು ನಮ್ಮ ದೇಶದಲ್ಲಿ ಏನು ರೈತರ ಉತ್ಪಾದನೆಗಳವ ಅದರ ಮೇಲೆ ಒಂದು ದೊಡ್ಡ ಪರಿಣಾಮ ಬೀಳ್ತದೆ. ಅದಕ್ಕೆ ವಿದ್ಯಾರ್ಥಿಗಳು ಮತ್ತು ಯೂತ್ ಕಾಂಗ್ರೆಸ್ದವರು ಮಾಡಿದ್ದಾರೆ. ಅಂಥದ್ದನ್ನು ನಾನು ಅಂಥವ್ರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ಖಂಡಿಸ್ತೇನೆ.